ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾರೆ. ನಿಮ್ಮ ಸಿಂಚನ ಮಾತಾಡ್ತಾ ಇರೋದು. ಸೊ ಆಫ್ಟರ್ ಎ ಲಾಂಗ್ ಬ್ರೇಕ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ವ್ಲಾಗ್ ಮಾಡ್ತಾ ಇರಲಿಲ್ಲ ಅಂದರೆ ಲೈಕ್ ನನ್ನ ಐಫೋನ್ 13 ಇತ್ತು, ಅದು ಸ್ಟೋರೇಜ್ ಎಲ್ಲ ಇರಲಿಲ್ಲ. ಆಮೇಲೆ ಬ್ಯಾಟ್ರಿ ಬಲ್ದಾಗಿತ್ತು, ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟಿತ್ತು. ಸೊ ಇವಾಗ ರೀಸೆಂಟಾಗಿ 3 days ಆಯಿತು ನಾನು ಫೋನ್ ತೊಗೊಂಡು. ಯಾವ್ದು ತೊಗೊಂಡೆ ಅಂತಂದರೆ ಐಫೋನ್ 17 Pro Max ತೊಗೊಂಡಿದ್ದೀನಿ. ಏನಕ್ಕೆ ಇಷ್ಟೊಂದು ಇನ್ವೆಸ್ಟು ಅಂತ ಅಂದರೆ ಬಟ್ ನನಗೆ ಬೇಕಿತ್ತು ಆ್ಯಂಡ್ ಈಗೋ ಮ್ಯಾಟರ್ಸ್ ಅಂತಾರಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡೆ. ನಾನೇನು ತುಂಬ ಬರ್ಡನ್ ಹಾಕಿ ನಾವು ಅಪ್ಪನ ಮೇಲೆ ಕೊಡಿಸ್ಕೊಂಡಿಲ್ಲ. ಬೇಕು ಅಂತ ಕೇಳಿದೆ, ಸೊ ಅವರು ಕೊಡಿಸಿದ್ರು. ಸೊ ಇನ್ಮೇಲಿಂದ ನನ್ನ ಬ್ಲಾಗಿಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ವಿ, ಈಗಲೂ ಹಂಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಏನು ಅಂದರೆ ನಾನು ಟೀತ್ಗೆ ಬ್ರೇಸಸ್ ಹಾಕ್ಸಿದ್ದೀನಿ. ನಂಗೆ ಗೊತ್ತು ನಾನು ವಿಯರ್ಡಾಗಿ ಕಾಣಿಸ್ತಾ ಇದ್ದೀನಿ ಸ್ವಲ್ಪ ಇನ್ನು ಜಾಸ್ತಿನೇ ಕಾಣಿಸ್ತಾ ಇರ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ಇದು ರೊಟ್ಟಿ ಮತ್ತು ಉಸ್ಲಿ ಮಾಡ್ತಾಯಿದ್ದೀನಿ. ಸೊ ಈಗ ಜಿಮ್ಗೆ ಹೋಗ್ಬಿಟ್ಟು ಬಂದೆ. ಈಗ ಅಡುಗೆ ಮಾಡಬೇಕು. ಟೈಮ್ ಒಂದು 9 ಗಂಟೆ ಆಗಿದೆ. ಸೊ ಅಡುಗೆ ಮಾಡಬೇಕು. 1 year ಆಗೋವರೆಗೂ ನನ್ನ ಮುಖ ಹಿಂಗೆ ಇರುತ್ತೆ. ಈ ಎಲ್ಲೂ ನನಗೆ ಒಂದ್ಸಲ ನೋಡ್ತಾ ಇದ್ರೆ ಭಯ ಆಗ್ತಾ ಇರ್ತೀವಿ. ನಾವು ಹೋಗ್ಬಿಡ್ತು ಸ್ವಲ್ಪ. ಸೊ ಗೈಸ್, ಇವಾಗ ರೊಟ್ಟಿ ಇಟ್ಟು ಕಲಿಸ್ಬಿಟ್ಟು ಆಮೇಲೆ ಉಸ್ಲಿ ಮಾಡೋಣ. ನಾನಿನ್ನೂ ಪಾತ್ರೆ ತೊಳೆದಿಲ್ಲ, ಅಡುಗೆ ಮಾಡಬೇಕು. ಟೈಮ್ ಹಿಂಗೆ ಹೋಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್, ಸುಮ್ಮನೆ ಹೋಗ್ತಾಯಿದೆ. ಏನು ಅಂತಂದರೆ ನಾವು ಬೇರೆ ಮನೆಗೆ ಬಂದಿದ್ದೀವಿ. ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ಇದು ತುಂಬ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಲೈಕ್ ನಾನು ಹೋಮ್ ಟೂರ್ ಮಾಡೋಣ ಅಂದರೆ ಮನೆ ಒಂದು ಸ್ವಲ್ಪ ಕ್ಲೀನಾಗೇ ಇದೆ. ಬಟ್ ಏನಿಲ್ಲ ಬಿಡಿ, ಆಮೇಲೆ ಹೇಳ್ತೀನಿ. ಅದು ಸಾರಿ ಅದು ಕ್ಲೀನ್ ಅಲ್ಲ. ನಾನೇನು ಡೆಕೋರೇಷನ್ ಎಲ್ಲ ಹೋಮ್ಗೆಲ್ಲ ಮಾಡಲ್ಲ ಗೈಸ್. ಲೈಕ್ ಫ್ಲವರ್ಸ್ ಆಗಲಿ, ಪ್ಲ್ಯಾಂಟ್ಸ್ ಆಗಲಿ, ಬುದ್ಧ ಆಗಲಿ, ಯಾವುದೂ ಏನೂ ಇಟ್ಟಿಲ್ಲ. ಬುದ್ಧ ಒಂದಿದೆ, ಬಟ್ ಪ್ಲ್ಯಾಂಟ್ಸ್ ಚಿಕ್ಕದು ಪ್ಲ್ಯಾಂಟ್ಸ್ ಬರುತ್ತಲ್ಲ, ಅದೇನೂ ಇಟ್ಟಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಏನು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಹೋಮ್ ಟೂರ್ ಎಲ್ಲ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ನಾನು ಬರೀ ಮಾತಾಡಿದ್ದೆ, ಆಯಿತಾ? ಅಡುಗೆ ಮಾಡೋಣ ಬನ್ನಿ ಗೈಸ್. ಮನೇಲಿ ಮಾರ್ನಿಂಗು ತಿಂಡಿಗೆ ಗೆಣಸಿತ್ತು, ಪಕ್ಕದ ಅಂಗಡಿ ಅಂಕಲ್ ಕೊಟ್ಟಿದ್ದು. ಇನ್ನು ಇವ್ರಿಗೆ ನನಗೂ ಗೆಣಸು ಉಳಿಸಿ ರೊಟ್ಟಿ ಮತ್ತು ಉಸ್ಲಿ ಮಾಡ್ತೀನಿ. ನನ್ನ ತಂಗಿ ಉಸ್ಲಿ ಅಂದರೆ ತುಂಬ ಫೇವ್ರೇಟು. ನಂಗೆ ಉಸ್ಲಿ ಪಟ್ಟಿ ತಿಂತಾಳೆ. ನಂಗೆ ಉಸ್ಲಿ ಅಂದ್ರೇ ಆಗಲ್ಲ, ಅದಕ್ಕೆ ತುಪ್ಪ ಹಾಕೊಂಡು ತಿಂತೀನಿ. ತುಪ್ಪ ಬಿಟ್ಟು ಗೆಣಸು. ಸೊ ಗೈಸ್, ಇವಾಗ ರೊಟ್ಟಿ ಇಟ್ಟು ಕಲಸೋಣ ಬನ್ನಿ. ನಮ್ಮ ಮನೇಲಿ ಪಾತ್ರೆಗಳು ತೊಳೆದಿಲ್ಲ. ಪಾತ್ರೆ ತೊಳ್ಕೊಡೋದನ್ನ ಹೋದ್ಸಲ ಗೈಸ್ ಏನಾಗಿತ್ತು ಅಂದರೆ ನಮ್ಮ ದಾನಿಯಿಂದೊಂದು ಪಾತ್ರೆ ತೊಳೆಯೋದು ವೀಡಿಯೋ ಹಾಕ್ಬಿಟ್ಟಿದೆ. ಯೂಟ್ಯೂಬರ್ ಅದನ್ನು ಏನು ಬ್ಲಾಕೇ ಮಾಡ್ಬಿಟ್ಟಾರೆ ನನ್ನ ವೀಡಿಯೋನ. ನಾನು ಏನು ಹುಡುಕ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಮಕ್ಕಳು ಕೆಲಸ ಮಾಡೋದೆಲ್ಲ ಹಾಕಲ್ಲ. ಅವಳು ಬೇಕು ಅಂತ ಕೇಳಿ ಹಾಕ್ಸ್ಕೊತಾಯಿದ್ರು. ನಾನೆಲ್ಲರೂ ಕೆಲಸ ಮಾಡೋದೆಲ್ಲ ತೋರಿಸು, ಹಂಗೆ ಹಿಂಗೆ ಎಲ್ಲರಿಗೂ ಗೊತ್ತಾಗಲಿ ಅಂತ. ಸೊ ಈಗ ಹಿಟ್ಟು ಕಲಸಿದಾಯಿತು. ನೆಕ್ಸ್ಟು ಬಾಣಲಿಗೆ ಜೀರಿಗೆ ಮತ್ತು ಮೆಂತ್ಯನ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ. ಡ್ರೈ ರೋಸ್ಟ್ ಮಾಡಿ. ಸೊ ನಾವು ಇಷ್ಟು ಮೆಂತ್ಯ, ಎಲ್ಲಿ ಕಾಣಿಸ್ತಾ ಇತ್ತು? ಇಷ್ಟು ಮೆಂತ್ಯ. ಓಕೆ, ಜಾಸ್ತಿ ಹಾಕಿದ್ರೆ ಇದನ್ನು ಚೂರು ಹಾಕ್ಬೇಕು. ಇಷ್ಟು ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. ಎಷ್ಟು ನಾನು ಮಾಡೋದು ಹಿಂಗೆ, ನೀವು ಹೆಂಗೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ. ಆಮೇಲೆ 1 ಸ್ಪೂನ್ ಜೀರಿಗೆ ಹಾಕೊಂಡು 1.5 ಸ್ಪೂನ್ ಹಾಕ್ತೀನಿ. ಫ್ಲೇವರ್ ಸಿಗುತ್ತೆ ಅದು. ಏನೋ ಗೈಸ್, ಇನ್ನೊಂದೇನು ವಿಷಯ ಅಂತಂದರೆ ನಾನು ಟ್ರಿಪ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಿಮಗೆ ನಾನು ನಾಳೆ ಸಂಡೇ ಹೇಳ್ತೀನಿ. ನಾನು ನಿನ್ನ ಕೆಲಸ ಎಲ್ಲ ಮಾಡ್ಬಿಡಪ್ಪ, ನಾನು ಮಾಡ್ಕೋತೀನಿ. ಬೈ ಬೈ ಗೈಸ್. ಮನೇಲಿ ಮಾಡ್ಕೊಡ್ ಸಿಂಚು. ಏನ ಅದು ಬ್ಲ್ಯಾಕ್ ಪೆಪ್ಪರ್. ಸೊ ಇದನ್ನು ಒಂದು ಬೌಲಿಗೆ ನಂಗೆ ಗಾರ್ಲಿಕ್ ಸಿಗಲಿಲ್ಲ, ಗಾರ್ಲಿಕ್ ಖಾಲಿ ಆಗೈತೆ.
ಗಾರ್ಲಿಕ್ ಅದು ಗುಳೆ ಎಲ್ಲ ಐತೆ ಇದು ಗಾರ್ಲಿಕ್ ಜಿಂಜರ್ ಸಿಗಲಿಲ್ಲ. ಅದಕ್ಕೆ ಸ್ಕೂಲಲ್ಲಿ ಕರೆಕ್ಟಾಗಿ ಓದ್ರೆ ಅನ್ನೋದು. ಗೈಸ್ ಫ್ಲೋ ಅಲ್ಲಿ ಏನೋ ಬಂತು ಗೈಸ್, ಅವ್ಳು ಓದೋದೇ ಇಲ್ಲ. ಕೊತ್ತಂಬರಿ ತೊಳ್ಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ಏನು ಬೇಕಮ್ಮ ಹಾಂ ಡೈಲಿ ಏನು ಚಿಕ್ಕ ಬಾಕ್ಸ್ ಎಲ್ಲ ಐತೆ ಗಾರ್ಲಿಕ್ ಜಿಂಜರ್. ನೋಡಿ ಗೈಸ್ ಏನು ಓದೋದೇ ಇಲ್ಲ. ಅದಕ್ಕೆ ಸಾಕಾ ಇಷ್ಟು? ನಾವು ಓದಲ್ಲ, ಅದಕ್ಕೆ ನೀನು ನಡೆಸ್ತಾ ಇದ್ದೆ ಸಾಕಾ? ಹ್ಞೂ ಸಾಕು. ಇದು ಹಿಡ್ಕೊ ಅಷ್ಟೊಂದು ಬೇಡ, ಇಷ್ಟದು ತಗೋ ಸಾಕು. ಈಗ ಇಷ್ಟು ಶುಂಠಿ ಮತ್ತು ಕಾಳು ಜಾಸ್ತಿ ಇರೋದ್ರಿಂದ ಬೆಳ್ಳುಳ್ಳಿ ಇದು ಕೆಳಗಿಟ್ಬಿಡು. ಕಾಳು ಎತ್ಕೋ ಬಾಕ್ಸಲ್ಲಿ ಹಂಗೆ. ಪೇಜ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಗೈಸ್ ಪ್ಲೀಸ್. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ಮೇಲೆ ಡೈಲಿ ಯೂಟ್ಯೂಬ್ ಬ್ಲಾಗ್ ಹಾಕ್ತೀನಿ. ನಾನೇ ಆಫ್ ಮಾಡ್ದಾನೆ ಆ ಟಿವಿನ. ಇದನ್ನೆಲ್ಲ ಹಾಕು. ಮಾಡಿದ್ರೆ ಹೆಂಗ್ದಾನೆ ಇಷ್ಟು ಲವಂಗ ಇನ್ನೊಂದು ಹೇಳೋದು ಯಾಕೆಂದರೆ ಇದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ ಚಕ್ಕೆನ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ಸ್ವಲ್ಪ ಇಷ್ಟು ಹಾಕಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಗ್ರೈಂಡ್ ಮಾಡಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಅಂತ. ಹಾಂ ಹಸಿಮೆಣ್ಸಿನ್ಕಾಯಿ ಹೇಳಿದೆ. ಆಮೇಲೆ ಇದು ಪೌಡ್ರ್ ಇದೆಯಲ್ಲ ಜೀರಿಗೆ ಮತ್ತು ಮೆಂತ್ಯ ಅದು ಇದನ್ನು ಲಾಸ್ಟಿಗೆ ಹಾಕೋಣ. ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗೈಸ್ ಈಗ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ ಈರುಳ್ಳಿ ಹಾಕೋಣ. ಒಂದು ಈರುಳ್ಳಿನ ಹಾಕ್ತೀನಿ ಅಷ್ಟೇ. ಸೊ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಫ್ರೈ ಆಗಿದ ತಕ್ಷಣ ಸ್ವಲ್ಪ ಈಗ ಅವರೆಕಾಯಿ ಹಾಕೋಣ. ಅವರೆಕಾಯಿ ನೆನ್ನೆ ನೈಟ್ ಸುಲ್ಲಿ ಇಟ್ಟಿದ್ರು ನಾವು ಅಪ್ಪಾಜಿ. ನನಗೆ ಭಯ ಅಂತ ನಾನು ಸುಲಿಯಲ್ಲ. ಅದರಲ್ಲಿ ಹುಳ ಇರುತ್ತೆ ಗೈಸ್, ಅದಕ್ಕೆ ಅದು ಭಯ ಒಂಥರ ಆಗ್ತಾ ಇರುತ್ತೆ ನನಗೆ. ಏನು ಮಾಡಿ ಈಗ ಅದಕ್ಕೆ ಹಾಕ್ತಾ ಇದ್ದೀನಿ. ಈ ಮಸಾಲೆಗೆ ಉಸ್ಲಿ ಚೆನ್ನಾಗಿ ಏನು ತುಂಬ ಚೆನ್ನಾಗಿರೋದು. ಈ ಮಸಾಲೆ ಹಾಕಿಲ್ಲ ಅಂದರೆ ಉಸ್ಲಿ ಅಂತಲೇ ಅನಿಸ್ಕೊಳ್ಳಲ್ಲ. ನಾರ್ಮಲ್ ಒಗ್ಗರಣೆ ಹಾಕಿದ್ರೆ ಅದೇನು ಚೆನ್ನಾಗಿರಲ್ಲ. ಸೊ ನಮ್ಮ ಮನೇಲಿ ನಮ್ಮಮ್ಮ ಹೀಗೆ ಮಾಡ್ತಾಯಿದ್ರು, ನಾನು ಹಾಗೆ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೀವು ನೋಡೋದಕ್ಕೆ ಮತ್ತು ತಿನ್ನೋದಕ್ಕೆ ಎರಡು ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಇಷ್ಟ ಆಗೇ ಆಗುತ್ತೆ ಗೈಸ್, ಯಾಕೆಂದರೆ ಗಮ್ ಅಂತ ಇರುತ್ತೆ. ನೀವು ಸ್ಮೆಲ್ ಮಾಡಿ ಗೈಸ್ ಅಂತ. ಗೈಸ್ ಇದನ್ನು ಟೇಸ್ಟ್ ಮಾಡಿ ನೀವು ಹೇಳಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಇವಳಿಗೆ ಅದೇನಪ್ಪ ಇವಳೊಬ್ಳಿಗೆ ಇಷ್ಟ ಆಗಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮೊನ್ನೆ ರೀಸೆಂಟಾಗಿ ಒಂದ್ಸಲ ಮಾಡಿದ್ದೆ, ನಮ್ಮ ದೊಡ್ಡಮ್ಮ ಮನೆಗೆ ಕೊಟ್ಟು ಬಂದಿದ್ದೆ. ಅವರು ತುಂಬ ಚೆನ್ನಾಗೈತೆ ಅಂತ ಅಂದಿದ್ರು. ನಮ್ಮ ಅಣ್ಣನೂ ತಿಂದು ಚೆನ್ನಾಗಿದೆ ಅಂತ ಅಂದರು. ಸೊ ಇವಳೊಬ್ಳು ಬಿಟ್ಟಿನಿ ಎಲ್ಲರೂ ಇಷ್ಟಪಟ್ಟೆ ತಿಂದು. ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಉಸ್ಲಿ ಇಷ್ಟಪಟ್ಟು ನಾನು ಒಬ್ಬಳೇ. ಗೈಸ್ ನನಗೆ ಯಾವಾಗಲೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ನನಗೆ ಚೆನ್ನಾಗಿರುತ್ತೆ ಗೈಸ್. ನಂಬ್ತಿರೋ ಇಲ್ವೋ ಮೇಲೆ ಕ್ಯಾಮ್ರಾ. ಹಾಂ ಕೈ ಎಲ್ಲ ನೋವು ಬಂತಲ್ಲಿ ನನಗೆ. ಸೊ ಇದಾಗಿದ ತಕ್ಷಣ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಫಸ್ಟೇ ಮೆಂತ್ಯ ಮತ್ತು ಜೀರಿಗೆ ಒಂಥರ ನೋಡಕ್ಕೆ ಚಂದ, ಬಟ್ ತಿನ್ನೋಕೆ ನನಗೇನು ಇಷ್ಟ. ತುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ತುಪ್ಪ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಂಗಾರೆ ನಾನು ತಿಂತೀನಿ ಒಂದಾದರೂ. ನಾವು ಅಪ್ಪ ಅಂದು ತುಪ್ಪ ಇಲ್ಲದೆ ತಿನ್ನೋದೇ ಇಲ್ಲ ಇದನ್ನು. ಸೊ ಇದಾದಮೇಲೆ ನೀವು ಇಷ್ಟಾಗಲಿ ಆಮೇಲೆ ಹೇಳ್ತೀನಿ.
ಗೈಸ್ ನನಗೆ ರೊಟ್ಟಿ ಹಿಂಗೆ ಕೈಯಲ್ಲಿ ಬೆಳಿತಾರಲ್ಲ ಹಂಗೆಲ್ಲ ಬರಲ್ಲ. ಸೊ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಸೌಟಲ್ಲೇ ಹಾಕ್ತೀನಿ ಗೈಸ್. ರೊಟ್ಟಿ ಹಾಕೋದಿದೆ ಪ್ರಾಬ್ಲಮ್ ನನಗೆ ಬಂತು. ಕೊನೆಗೂ ಎತ್ತಿ ದಬ್ಬಾಕಿದ್ದೀನಿ. ಸೊ ಇದು ಆಗಿದೆ, ಓಪನ್ ಮಾಡ್ತೀನಿ. ಮರಿ ಮತ್ತು ಕಾಯಿ ಹಾಕಿದ್ದೀನಿ. ಸೊ ಇದನ್ನು ಸ್ವಲ್ಪ ಹಾಕೋಣ. ಸಕ್ಕದಾಗಿದೆ ಅಂದರೆ ಅಕ್ಕಿ ರೊಟ್ಟಿ ಜೊತೆ ಸಕ್ಕದಾಗಿದೆ. ಒಂಚೂರೇ ಚೂರು ಉಪ್ಪು ಹಾಕಬೇಕು. ಓಪನ್ ಮಾಡ್ತಾನೆ ಕಮ್ಮಿ ಆಗಿದೆ. ಸೀರಿಯಸ್ಲಿ ನನಗಂತೂ ಇದಂದರೆ ತುಂಬ, ಏನೇ ಚಿಕನ್ ಮಟನ್ ಅದೆಲ್ಲ ಸೈಡ್ಗಿಟ್ರು ನನಗೆ ಅದಕ್ಕಿಂತ ಇದೆ ಇಷ್ಟ. ದಿನ ಮಾಡಿಟ್ರು ತಿಂತೀನಿ ನಾನು. ಇನ್ನೂ ಪಾತ್ರೆ ತೊಳಿಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು. ಧನ್ಯ ಅದು ತುಪ್ಪ ಹಾಕೊಂಡ, ತುಪ್ಪ ಹಾಕೊಂಡ್ರೆ ಚೆನ್ನಾಯ್ತಾ? ನಾನು ಇವಾಗ ಊಟ ಮಾಡೋದಕ್ಕೆ ಬಂದಿದ್ದೀನಿ. ದಾಮಿ ಬಿಟ್ಟು ಎಳ್ಕೊಂಡು ಹೊಡೋಗ್ತಾಳೆ. ಇದು ಸಡನ್ನಾಗಿ ಸ್ಕಿಡ್ ಆದ್ಲು, ಬಿದ್ದು ಹೊಡೋಗ್ತಾಳೆ. ನಾನಂತೂ ಲಿಟ್ರಲಿ ನೋಡೋದಕ್ಕೆ ಕುಚ್ಚಿ ಥರನೇ ಆಗಿದ್ದೀನಿ. ಓಕೆ ಗಾಯ್ಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ, ಮಾತಾಡೋದು ಪಕ್ಕದ ಮನೆಗೂ ಕೇಳಿಸುತ್ತೆ. ಹಾಗಾಗಿ ನಮ್ಮ ಅಪ್ಪನೂ ಮಲಗಿದ್ದಾರೆ. ನಾನೇನಾದ್ರೆ ಮತ್ತೆ ಇನ್ನೂ ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದರೆ ಮಾತ್ರ ಹಾಗೆ ಅಲ್ಲೇ ಹೋಗ್ಬಿಡು ಅಂತ ಅಂತಾರೆ. ನನ್ನ ತಂಗಿ ಇನ್ನೂ ಫೋನ್ ನೋಡ್ತಾಳೆ. ಸೊ ನಾನು ಈಗ ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ಮಲಗಿಬಿಡ್ತೀನಿ. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ಗುಡ್ ನೈಟ್ ಗೈಸ್. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಸಪೋರ್ಟ್ ಮಾಡಿ ಗೈಸ್, ಮರಿಬೇಡಿ.